ನಮಸ್ಕಾರ 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 ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ತ. ನಾವಿವತ್ತು 2ನೇ ಚಾಪ್ಟರ್ ನ 6ನೇ ಟಾಪಿಕ್ ಅನ್ನ ನೋಡ್ತಾ ಇದ್ದೇವೆ. ಟಾಪಿಕ್ ಹೆಸರು ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸಸ್. ಹೆಸರು ಹೇಳುತ್ತೆ ಏನದು, ಎಂತ ಸರ್ಫೇಸಸ್? ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್ ಅಂತ. ಈ ಈಕ್ವಿ ಪೊಟೆನ್ಶಿಯಲ್ ಅಲ್ಲಿ ಎರಡಿರೋದು. ಒಂದು ಪೊಟೆನ್ಶಿಯಲ್ ಅಂತಂದ್ರೆ ಏನು ಅಂತ ನೀವು ಆಲ್ರೆಡಿ ತುಂಬಾ ಅರ್ಥ ಮಾಡ್ಕೊಂಡಿದ್ದೀರಾ, ಅದರಲ್ಲಿ ಸುಮಾರಷ್ಟನ್ನ ನೀವು ತಿಳ್ಕೊಂಡಿದ್ದೀರಾ. ಇನ್ನೊಂದು ವರ್ಡ್ ಬರುತ್ತೆ ಇಲ್ಲಿ ಈಕ್ವಲ್ ಅಂತ. ಅಂದ್ರೆ ಏನಿರ್ಬೇಕು, ಈ ಪೊಟೆನ್ಶಿಯಲ್ ಏನಿದೆಯೋ ಆ ಪೊಟೆನ್ಶಿಯಲ್ ಈಕ್ವಲ್ ಆಗಿರ್ಬೇಕು. ಆ ರೀತಿಯ ಸರ್ಫೇಸ್ ಗಳನ್ನೇ ನಾವು ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸಸ್ ಅಂತ ಕರೆಯೋದು. ಈಗ ಎಕ್ಸಾಂಪಲ್ ಬೇಕಾ ನಿಮ್ಗೆ? ತಗೊಳ್ಳಿ, ಒಂದ್ ಒಳ್ಳೆ ಎಕ್ಸಾಂಪಲ್ ತಗೋತೀನಿ. ಇಲ್ಲಿ ನಾನು ಚಾರ್ಜ್ ಇಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ, ಒಂದು ಪಾಸಿಟಿವ್ ಚಾರ್ಜ್ ನ ಇಲ್ಲಿ ಇಟ್ಟಿದ್ದೀನಿ. ಓಕೆನಾ? ಸೊ ನಮಗ್ ಗೊತ್ತು ಇದರಿಂದ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ನನಗೆ ಪೊಟೆನ್ಶಿಯಲ್ ಬೇಕು. ಎಷ್ಟಿರುತ್ತೆ ಆ ಪೊಟೆನ್ಶಿಯಲ್ ಎಷ್ಟಿರುತ್ತಪ್ಪ ಅಂತಂದ್ರೆ, ಪೊಟೆನ್ಶಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ಎಷ್ಟಿರುತ್ತಪ್ಪ ಅಂದ್ರೆ ಇಷ್ಟಿರುತ್ತೆ. ಹೌದಾ? 1/4πε0 into Q divided by R ಇರುತ್ತೆ. ಹೌದಾ? ಇವಾಗ ನಾನೇನ್ ಮಾಡ್ತೀನಿ, ಈ ಇದರಿಂದ 3 ಸೆಂಟಿಮೀಟರ್ ದೂರದಲ್ಲಿ ಇಲ್ಲೊಂದು ಪಾಯಿಂಟ್ ಹಾಕೋತೀನಿ. ಸರಿನಾ? ಈ ಕಡೆಗೆ ಒಂದು 3 ಸೆಂಟಿಮೀಟರ್ ದೂರದಲ್ಲಿ ಒಂದು ಹಾಕೊಂಡೆ. ಅದೇ ಚಾರ್ಜ್ ನಿಂದ 3 ಸೆಂಟಿಮೀಟರ್ ದೂರದಲ್ಲಿ ಇಲ್ಲೊಂದು ಪಾಯಿಂಟ್ ಹಾಕೋತೀನಿ. ಅದೇ ಚಾರ್ಜ್ ನಿಂದ 3 ಸೆಂಟಿಮೀಟರ್ ದೂರದಲ್ಲಿ ಇಲ್ಲೊಂದು ಹಾಕೋತೀನಿ. ಅದೇ ಚಾರ್ಜ್ ನಿಂದ 3 ಸೆಂಟಿಮೀಟರ್ ದೂರದಲ್ಲಿ ಇಲ್ಲೊಂದು ಹಾಕೋತೀನಿ. ಓಕೆನಾ? ಈಗ ನನಗೆ ಈ ಪಾಯಿಂಟ್ ನಲ್ಲಿ ನಾನು ಪೊಟೆನ್ಶಿಯಲ್ ಅನ್ನ ಮೆಜರ್ ಮಾಡ್ಕೋಬೇಕು. ಅವಾಗ ಏನ್ ಬರುತ್ತೆ? ಇದು 9 × 10⁹ ಬರುತ್ತೆ. ಈ Q ಅಂದ್ರೆ ಈ ಚಾರ್ಜ್ ನ ವ್ಯಾಲ್ಯೂನೇ ಬರುತ್ತೆ. ಹೌದಾ? ಈ ಪಾಯಿಂಟ್ ಕನ್ಸಿಡರ್ ಮಾಡಿದ್ರು ನಾವು ಇದೇ ಚಾರ್ಜ್ ಹಾಕೋಬೇಕು, ಯಾಕಂದ್ರೆ ಇಲ್ಲಿ ಇರೋದೇ ಒಂದು ಚಾರ್ಜ್. ಸೊ ಇದ್ರ ವ್ಯಾಲ್ಯೂನೇ ಬರುತ್ತೆ. ಇಲ್ಲಿ ಯಾವುದೇ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿ ಇದೇ ಚಾರ್ಜ್ ಬರುತ್ತೆ. ಇಲ್ಲಿ ಡಿಸ್ಟೆನ್ಸ್ ಏನ್ ಬರುತ್ತಲ್ವಾ, ಅದು 3 ಸೆಂಟಿಮೀಟರ್ ಬರುತ್ತೆ. ಹೌದಾ? ಸೊ ಈ ಪಾಯಿಂಟ್ ಅಲ್ಲಿ ಅಷ್ಟು ಬಂತು. ಸೊ ಈ ಪಾಯಿಂಟ್ ಅಲ್ಲಿ ಮಾಡಿ ನೋಡಿ, ಅಲ್ಲೂ ಚಾರ್ಜು ಸೇಮ್, ಡಿಸ್ಟೆನ್ಸು ಸೇಮ್, ಹಾಗೆ ಇದ್ರ ವ್ಯಾಲ್ಯೂನು ಸೇಮ್. ಈ ಪಾಯಿಂಟ್ ಅನ್ನು ತಗೊಂಡು ನೋಡಿ, ಈ ಪಾಯಿಂಟ್ ಅಲ್ಲೂ ಕೂಡ ಚಾರ್ಜು ಸೇಮ್, ಡಿಸ್ಟೆನ್ಸು ಸೇಮ್, ಈ ಕಾನ್ಸ್ಟೆಂಟ್ ವ್ಯಾಲ್ಯೂನು ಸೇಮ್. ಅಂದ್ರೆ ಅಥವಾ ಈ ಪಾಯಿಂಟ್ ತಗೊಳ್ಳಿ, ಇದ್ರಲ್ಲೂ ಹಾಗೆ ಚಾರ್ಜು ಸೇಮ್, ಡಿಸ್ಟೆನ್ಸು ಸೇಮ್, 3 ಸೆಂಟಿಮೀಟರ್ ಇರುತ್ತೆ, ಹಾಗೇನೆ ಇದ್ರ ವ್ಯಾಲ್ಯೂ, ಈ ಕಾನ್ಸ್ಟೆಂಟ್ ನ ವ್ಯಾಲ್ಯೂನು ಸೇಮ್. ಅಂದ್ರೆ ಈ ಪಾಯಿಂಟ್ ಅಲ್ಲಿ ತಗೊಂಡ್ರು ಪೊಟೆನ್ಶಿಯಲ್ ಅಷ್ಟೇ ಬರುತ್ತೆ, ಈ ಪಾಯಿಂಟ್ ಅಲ್ಲಿ ತಗೊಂಡ್ರೇನು ಪೊಟೆನ್ಶಿಯಲ್ ಅಷ್ಟೇ ಬರುತ್ತೆ, ಈ ಪಾಯಿಂಟ್ ಅಲ್ಲಿ ತಗೊಂಡ್ರೇನು ಪೊಟೆನ್ಶಿಯಲ್ ಅಷ್ಟೇ ಬರುತ್ತೆ. ಹೌದಾ? ಸೊ ಅಂದ್ರೆ ಆ ಚಾರ್ಜ್ ನಿಂದ ಈಕ್ವಲ್ ಡಿಸ್ಟೆನ್ಸ್ ನಲ್ಲಿರುವಂತ ಎಲ್ಲಾ ಪಾಯಿಂಟ್ ಗಳನ್ನ ನಾವು ಸೇರಿಸಿದ್ರು, ಅಂದ್ರೆ ಇದಕ್ಕೆ ಆಕ್ಚುಲಿ ಸರ್ಕಲ್ ತರ ನಿಮಗೆ ಕಾಣಿಸ್ಬೇಕು, ಬಟ್ ನಾನು ಪಾಯಿಂಟ್ ಹಾಕೋದು ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಇದು ಸರ್ಕಲ್ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಸೊ ಅದು ಈಕ್ವಲ್ ಡಿಸ್ಟೆನ್ಸ್ ನಿಂದ ಇರುವಂತ ಯಾವುದೇ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ಕೊಂಡ್ರು ಅಲ್ಲಿ ಏನಿರುತ್ತೆ, ಅಲ್ಲಿ ಪೊಟೆನ್ಶಿಯಲ್ ಅನ್ನೋದು ಸೇಮ್ ಇರುತ್ತೆ, ಈಕ್ವಲ್ ಪೊಟೆನ್ಶಿಯಲ್ ಇರುತ್ತೆ. ಹೀಗಾಗಿ ಈ ಸರ್ಫೇಸ್ ಅನ್ನ ನಾನು ಏನಂತ ಕರಿಬಹುದು, ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್ ಅಂತ ಕರಿಬಹುದು. ಬಟ್ ಆಕ್ಚುಲಿ ನೀವು ಇದನ್ನ 3D ನಲ್ಲಿ ಥಿಂಕ್ ಮಾಡಿ, ಇದನ್ನ ಜಸ್ಟ್ ನಾನು ಬೋರ್ಡ್ ಮೇಲೆ 2D ನಲ್ಲಿ ಅಷ್ಟೇ ಬಿಡ್ಸೋಕ್ಕಾಗೋದು. ಸೊ ಹೀಗಾಗಿ ನಿಮ್ಗೊಂದು ಸರ್ಕಲ್ ತರ ಕಾಣಿಸ್ತಾ ಇದೆ. ಬಟ್ ನೀವು 3D ನಲ್ಲಿ ಥಿಂಕ್ ಮಾಡಿ, ಇಲ್ಲಿಂದ 3 ಸೆಂಟಿಮೀಟರ್ ಮೇಲಕ್ಕೆ ಇಲ್ಲಿ 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 ಎಲ್ಲ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಸೇಮ್ ಇರುತ್ತೆ. ಸೊ ಒಂದು ಪಾಯಿಂಟ್ ಚಾರ್ಜ್ ಇದ್ದಾಗ ಅದರ ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್ ಹೇಗಿರುತ್ತೆ, ಒಂದು ಸ್ಫಿಯರ್ ನ ರೀತಿಯಲ್ಲಿ ಇರುತ್ತೆ. ಸರಿನಾ? ಸೊ ಅದೇ ರೀತಿಯಲ್ಲಿ ನಿಮ್ ಬುಕ್ ಅಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅಂದ್ರೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇರುವಾಗ ಯಾವ ರೀತಿ ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸಸ್ ಬರುತ್ತೆ, ಹಾಗೇನೆ 2 ಚಾರ್ಜ್ ಇಟ್ಕೊಂಡಿದೀನಿ ಆವಾಗ ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸಸ್ ಎಲ್ಲ ಹೇಗ್ ಬರುತ್ತೆ ಅಂತ. ಆಕ್ಚುಲಿ ನಾನು ಅದನ್ನೆಲ್ಲ ಬೋರ್ಡ್ ಮೇಲೆ ಡ್ರಾ ಮಾಡಿ ತೋರಿಸ್ಬೇಕಾಗಿತ್ತು, ಬಟ್ ನಾನು ಆಲ್ಸಿ, ಸೊ ನಿಮ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಅದನ್ನ ತೋರಿಸ್ಬಿಡ್ತೇನೆ. ಸರಿನಾ? ಕಾಣಿಸ್ತಾ ಇದೆಯಾ ಟೆಕ್ಸ್ಟ್ ಬುಕ್? ಇವಾಗ ಮೇಲ್ಗಡೆ ಇರೋದು ಈಗ ಇದನ್ನೇ ನಾನು ಬಿಡಿಸಿರೋದು, ಬೋರ್ಡ್ ಮೇಲೆ ಬಿಡಿಸಿರೋದು ಇದನ್ನೇ. ಏನಿದೆ, ಪಾಯಿಂಟ್ ಚಾರ್ಜ್ ಇದೆ, ಅದ್ರ ಸುತ್ತನೂ ಒಂದು ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್, ಅದ್ರ ಸುತ್ತ ಇನ್ನೊಂದು ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್, ಅದ್ರ ಸುತ್ತ ಇನ್ನೊಂದು ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್, ಅದ್ರ ಸುತ್ತ ಇನ್ನೊಂದು ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್. ಮತ್ತೆ ಮತ್ತೊಂದು ವಿಷಯನ ನೀವು ಒಬ್ಸರ್ವ್ ಮಾಡ್ಬೇಕಿಲ್ಲಿ, ಹತ್ತತ್ರ ಎಲ್ಲೆಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇರುತ್ತೋ ಅಲ್ಲಿ ಜಾಸ್ತಿ ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್ ಗಳನ್ನ ಅವರು ಡ್ರಾ ಮಾಡ್ಕೊಂಡಿದ್ದಾರೆ. ಇದು ಹಾಗೆ ಅಂತ ಏನಿಲ್ಲ, ಬಟ್ ಅದೊಂದು ಪದ್ಧತಿ. ಎಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಜಾಸ್ತಿ ಇರುತ್ತೋ, ಈ ಚಾರ್ಜಿನ ಹತ್ರ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ. ಹೌದಾ? ಸೊ ಚಾರ್ಜಿನ ಹತ್ರ ಜಾಸ್ಟಿ ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್ ಬಿಡಿಸ್ಕೊಂಡಿದ್ದಾರೆ, ದೂರ ಹೋಗ್ತಾ ಹೋದಾಗೂ ಅದರ ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್ ಗಳನ್ನ ಕಮ್ಮಿ ಬಿಡಿಸ್ಕೊಂತ ಹೋಗಿದ್ದಾರೆ. ಇದೊಂದು ಪ್ರಾಕ್ಟೀಸ್ ಅಷ್ಟೇ. ಸರಿನಾ? ಇದ್ರ ಮೇಲೇನು ನಿಮ್ CET ನಲ್ಲಿ ಕ್ವಶನ್ಸ್ ಎಲ್ಲ ಬರುವ ಸಾಧ್ಯತೆ ಇರುತ್ತೆ. ಈಗ ಇಲ್ಲಿದೆಯಲ್ವಾ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದೇನ್ ಕಾಣಿಸ್ತಾ ಇದೆ ನಿಮ್ಗೆ ಅಂತಂದ್ರೆ, ಇಲ್ಲಿ ಆಕ್ಚುಲಿ ಅವ್ರು ತಗೊಂಡಿರೋದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಪ್ಯಾರಲಲ್ ಲೈನ್ಸ್ ಬಿಡಿಸಿದ್ದಾರೆ ಅಂದ್ರೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಡಿಸಿದ್ದಾರೆ ಅಂತ. ಹೌದಾ? ಸೊ ಅಲ್ಲಿ ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸಸ್ ಯಾವ ರೀತಿಯಾಗಿ ಬರುತ್ತೆ ನೋಡಿ, ಇದು ಒಂದು ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್, ಇದು ಒಂದು ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್, ಇದು ಒಂದು ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್. ಸೊ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾಗ ನಮ್ ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್ ಏನಿದೆಯೋ ಅದು ಯಾವ ರೀತಿಯಾಗಿರುತ್ತೆ, ಅದೊಂದು ಪ್ಲೇನ್ ಆಗಿರುತ್ತೆ. ಪಾಯಿಂಟ್ ಚಾರ್ಜ್ ಇದ್ದಾಗ ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್ ಹೇಗಿತ್ತು,
ಸ್ಪೆರಿಕಲ್ ಆಗಿ ಇತ್ತು. ಬಟ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾಗ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಹೇಗೆ ಬಂದಿದೆ? ಪ್ಲೇನ್ ಪ್ಲೇಟ್ಸ್ ರೀತಿಯಲ್ಲಿ ಬಂದಿದೆ. ಹೌದಾ, ಇದೊಂದು ಈ ರೀತಿಯಾಗಿ ಬಂದಿದೆ. ಸರಿನಾ? ಇವಾಗ ಅದ್ರ ಕೆಳಗಡೆನೆ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ರ ಒಂದ್ ಪಾಸಿಟಿವ್ ಚಾರ್ಜ್ ಮತ್ತು ಒಂದ್ ನೆಗೆಟಿವ್ ಚಾರ್ಜ್ ಇರುವಂತ ಒಂದು ಸಿಸ್ಟಮ್ ಇದೆ. ಸೊ ಇಲ್ಲಿ ಇಲೆಕ್ಟ್ರಿಕ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಗಳನ್ನ ಅವ್ರು ಬಿಡಿಸ್ಕೊಂಡಿದ್ದಾರೆ. ಸರಿನಾ? ಇಲ್ಲಿನ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ನಾವು ಯಾವ ರೀತಿಯಾಗಿ ಬಿಡಿಸ್ಕೊಂಡಿದ್ದಾರೆ ನೋಡ್ರ, ಎಲ್ಲೆಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇರುತ್ತೋ ಅಲ್ಲೆಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ಅವರು? ಜಾಸ್ತಿ ಸರ್ಕಲ್ಸ್ ಹಾಕೊಂಡಿದ್ದಾರೆ, ಅಂದ್ರೆ ಜಾಸ್ತಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಹಾಕೊಂಡಿದ್ದಾರೆ. ಬಟ್ ಈ ಮಿಡ್ಲ್ ಅಲ್ಲಿ ಯಾವುದೇ ರೀತಿಯ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅನ್ನ ಬಿಡಿಸಿಲ್ಲ ಅವರು. ಯಾಕಂದ್ರೆ ಒಂದು ಪಾಸಿಟಿವ್ ಚಾರ್ಜ್ ಮತ್ತೆ ಅಷ್ಟೇ ಚಾರ್ಜ್ ಇರುವಂತ ಒಂದು ನೆಗೆಟಿವ್ ಚಾರ್ಜ್ ಈ ರೀತಿಯಾಗಿದೆ ಅಂತಂದ್ರೆ ಅವುಗಳ ಮಧ್ಯದಲ್ಲಿ ಏನಿರುತ್ತೆ? ಪೊಟೆನ್ಷಿಯಲ್ ಯಾವತ್ತಿದ್ರೂ 0 ಆಗಿರುತ್ತೆ. ಸೊ ಇವುಗಳ ಎಕ್ಸಾಕ್ಟ್ ಮಿಡಲ್ ನಲ್ಲಿ ಪೊಟೆನ್ಷಿಯಲ್ ಇರೋದೇ ಇಲ್ಲ. ಮತ್ತೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಎಲ್ಲಿಂದ ಬಿಡಿಸ್ತಾರೆ? ಹೀಗಾಗಿ ಇಲ್ಲಿ ಪೊಟೆನ್ಷಿಯಲ್ ಇರೋದೇ ಇಲ್ವಲ್ಲ, ಹೀಗಾಗಿ ಇಲ್ಲಿ ಪೊಟೆನ್ಷಿಯಲ್ ಬಿಡಿಸೋಕೆ ಹೋಗಿಲ್ಲ. ಸೊ ಒಂದ್ ಪಾಸಿಟಿವ್ ಚಾರ್ಜ್ ಒಂದ್ ನೆಗೆಟಿವ್ ಚಾರ್ಜ್ ಇದ್ರೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅನ್ನ ಈ ರೀತಿಯಾಗಿ ಬಿಡಿಸ್ಕೊಂತಾರೆ. ಹಾಗೆ ಎರಡು ಪಾಸಿಟಿವ್ ಚಾರ್ಜ್ ಅಥವಾ ಎರಡು ನೆಗೆಟಿವ್ ಚಾರ್ಜ್ ಇದ್ರೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಯಾವ ರೀತಿಯಾಗಿ ಬರುತ್ತೆ ಅನ್ನೋದ್ರ ಚಿತ್ರಣ ಇಲ್ಲಿದೆ. ಸರಿನಾ? ಸೊ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಗಳ ಬಗ್ಗೆ ನೀವು ಇಷ್ಟು ವಿಷಯಗಳನ್ನ ಇಲ್ಲಿ ತಿಳ್ಕೊಂಡಿದ್ದೀರಾ. ಇದು ಜಸ್ಟ್ ಡಯಾಗ್ರಾಮ್ಸ್ ಎಲ್ಲ ಯಾವ ರೀತಿಯಾಗಿ ಹಾಕೋದು ಅನ್ನೋದ್ರ ಮೇಲೆ ಆಯ್ತು. ಇವಾಗ ಏನ್ ಮಾಡೋಣ? ಇವಾಗ ನಾವು ಇದಿದೆಯಲ್ವಾ, ಏನಂತಾರೆ ಇದಕ್ಕೆ, ಇದರಲ್ಲಿ ಒಂದು ಡಿರೈವೇಶನ್ ಇದೆ. ಈ ಡಿರೈವೇಶನ್ ನಿಮ್ಗೆ 3 ಮಾರ್ಕಿಗೆ ಇಂಪಾರ್ಟೆಂಟ್, ಅಷ್ಟೇನಾ? ಸೊ 3 ಮಾರ್ಕಿಗೆ ಇಂಪಾರ್ಟೆಂಟ್. ಸೊ ಡಿರೈವೇಶನ್ ಇನ್ ಹೆಡ್ಲೈನ್ ಏನಪ್ಪಾ ಅಂತಂದ್ರೆ ರಿಲೇಷನ್ ಬಿಟ್ವೀನ್ ಇಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಪೊಟೆನ್ಷಿಯಲ್. ನೋಡ್ರು, ಸ್ವಲ್ಪ ಫ್ಯಾನ್ ಆಫ್ ಮಾಡಿದೆ ಅಂದ ತಕ್ಷಣ ಬೆವರೇ ಆಗಿ ಹೋಗ್ಬಿಡತ್ತೆ. ಸೊ ನಾವು ಮಾಡ್ಬೇಕಾಗಿರುವ ಡಿರೈವೇಶನ್ ಯಾವ್ದಿದ್ಲಿ? ರಿಲೇಷನ್ ಬಿಟ್ವೀನ್ ಫೀಲ್ಡ್ ಅಂಡ್ ಪೊಟೆನ್ಷಿಯಲ್. ಓಕೆನಾ? ಸೊ ರಿಲೇಷನ್ ಬಿಟ್ವೀನ್ ಅದು ಬರೆಯೋದಿಲ್ಲ ನಾನು. ಓಕೆನಾ? ಯಾವ್ಯಾವ್ದು ಬರ್ಬೇಕು ನಮ್ಗೆ? ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಇರಬೇಕು. ಯಾವ್ಯಾವ್ದು ರಿಲೇಷನ್? ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಸೊ ಇವುಗಳ ನಡುವಿನ ರಿಲೇಷನ್ ಹೇಗಿರುತ್ತೆ ಅನ್ನೋದನ್ನ ನಾವಿವಾಗ ನೋಡ್ಬೇಕು. ಸೊ ಅವ್ರು ಏನ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ನಿಮ್ಮ ಬುಕ್ ನಲ್ಲಿರೋದೇ ಡಯಾಗ್ರಾಮ್ ಅನ್ನು ಬಿಡಿಸೋಕೆ ಟ್ರೈ ಮಾಡ್ತೀನಿ ನಾನು. ಅಲ್ಲೇ ಇದೆ, ಬುಕ್ ನಲ್ಲೇ ಇದೆ. ಸೊ ಒಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ನ ತಗೊಂಡಿದ್ದಾರೆ ಅವರು. ಯಾವ ರೀತಿಯಾಗಿ? ಈ ರೀತಿಲಿ ಒಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ತಗೊಂಡಿದ್ದಾರೆ, ಅದ್ರ ಮೇಲೆ ಇನ್ನೊಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ನ ತಗೊಂಡಿದ್ದಾರೆ. ಸರಿನಾ? ಸೊ ಈ ರೀತಿಯಾಗಿ ಟೋಟಲ್ 2 ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇದೆ. ಒಂದಿಲ್ಲಿದೆ, ಇನ್ನೊಂದು ಅದ್ರ ಮೇಲ್ಗಡೆಗಿದೆ. ಸರಿನಾ? ನಿಮ್ಮ ಬುಕ್ ತೋರಿಸ್ಬಿಡ್ತೀನಿ ನಿಮ್ಗೆ, ಆವಾಗ ನಿಮ್ಗೆ ಅದು ಕ್ಲಿಯರ್ ಆಗಿಬಿಡತ್ತೆ. ಸೊ ಡಯಾಗ್ರಾಮ್, ನಿಮ್ ಬುಕ್ ಇಂದ ಡಯಾಗ್ರಾಮ್ ತೋರಿಸ್ತೀನಿ ನೋಡಿರೋ, ಈ ರೀತಿಯಾಗಿದೆ ಅದು. ಸರಿನಾ? ಈ ರೀತಿಯಾಗಿದೆ. ಸೊ 2 ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ತಗೊಂಡಿದ್ದಾರೆ. ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತಂದ್ರೆ ಏನು? ಈ ಸರ್ಫೇಸ್ ನಲ್ಲಿ ನೀವು ಯಾವುದೇ ಪಾಯಿಂಟ್ ತಗೊಳ್ಳಿ, ಪೊಟೆನ್ಷಿಯಲ್ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಇದೊಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇದೆ. ಈ ಪಾಯಿಂಟ್ ನಲ್ಲಿ, ಈ ಸರ್ಫೇಸ್ ನಲ್ಲಿ ನೀವು ಯಾವುದೇ ಪಾಯಿಂಟ್ ತಗೊಂಡ್ರು ಅಲ್ಲಿ ಪೊಟೆನ್ಷಿಯಲ್ ಹೇಗಿರುತ್ತೆ? ಅದು ಈಕ್ವಲ್ ಆಗಿರುತ್ತೆ. ಸರಿನಾ? ಸೊ ನಾವಿಲ್ಲಿ ಏನ್ ಮಾಡ್ಬೇಕು? ಒಂದು ಪೊಟೆನ್ಷಿಯಲ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ನಡುವೆ ರಿಲೇಷನ್ ಏನಿದೆ ಅದನ್ನ ಹುಡುಕ್ಬೇಕು. ಹೌದಾ? ಸೊ ಇವಾಗ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಹಾಕೋತೀನಿ, ಯಾಕಂದ್ರೆ ನನಗೆ ಅದು ಬೇಕಲ್ವಾ ಇಲ್ಲಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಅಲ್ಲಿ ಇದೆ ಅಂತ ನಾವು ಅಂದ್ಕೊಳ್ಳೋಣ. ಈ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ನಿಮ್ಮ ಬುಕ್ ನಲ್ಲಿ ಏನ್ ಹೇಳಿದಾರಪ್ಪ ಅಂದ್ರೆ, ಒಂದ್ ಸರ್ಫೇಸ್ಗೆ ಎ ಅಂತ ಕರೆದಿದ್ದಾರೆ, ಇನ್ನೊಂದು ಸರ್ಫೇಸ್ಗೆ ಬಿ ಅಂತ ಕರ್ಕೊಂಡಿದ್ದಾರೆ. ಸರಿನಾ? ಸೊ ಕೆಳಗಡೆ ಇರೋದಕ್ಕೆ ಸರ್ಫೇಸ್ ಎ ಅಂತ ಕರೆದಿದ್ದಾರೆ, ಮೇಲ್ಗಡೆ ಇರೋದಕ್ಕೆ ಸರ್ಫೇಸ್ ಬಿ ಅಂತ ಕರೆದಿದ್ದಾರೆ. ಸೊ 2 ಎಲೆಕ್ಟ್ರಿಕ್ ಏನಿದೆ ಇಲ್ಲಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇದೆ. ಸೊ ಇದ್ರಲ್ಲಿ ಇದೆಯಲ್ವಾ, ಇದು ಇದೆಯಲ್ವಾ, ಕೆಳಗಡೆ ಇರೋ ಸರ್ಫೇಸ್ ಎ ಇದೆಯಲ್ವಾ, ಇದರ ಪೊಟೆನ್ಷಿಯಲ್ ಅನ್ನ ಅವರು ವಿ ಅಂತ ಕರ್ಕೊಂಡಿದ್ದಾರೆ. ಓಕೆನಾ? ಇದರ ಪೊಟೆನ್ಷಿಯಲ್ ಅನ್ನ ಅವ್ರು ವಿ ಅಂತ ಕರ್ಕೊಂಡಿದ್ದಾರೆ. ಬಿ ಏನಿದೆಯೋ, ಬಿ ನಲ್ಲಿ ಇರುವಂತ ಈ ಬಿ ಸರ್ಫೇಸ್ ಏನಿದೆಯಲ್ವಾ, ಇದರ ಪೊಟೆನ್ಷಿಯಲ್ ಅನ್ನ ವಿ ಪ್ಲಸ್ ಡೆಲ್ಟಾ ವಿ ಅಂತ ಕರ್ಕೊಂಡಿದ್ದಾರೆ. ಸರಿನಾ? ಈಗ ಈ ಸರ್ಫೇಸ್ ನೋಡಿದ್ರೆ ಈ ಪಾಯಿಂಟ್ ಅಲ್ಲೂ ಪೊಟೆನ್ಷಿಯಲ್ ವಿ ಇರುತ್ತೆ, ಈ ಪಾಯಿಂಟ್ ಅಲ್ಲೂ ಪೊಟೆನ್ಷಿಯಲ್ ವಿ ಇರುತ್ತೆ, ಈ ಪಾಯಿಂಟ್ ಅಲ್ಲೂ ಪೊಟೆನ್ಷಿಯಲ್ ವಿ ಇರುತ್ತೆ. ಯಾಕಿರುತ್ತೆ? ಯಾಕಂದ್ರೆ ಇದೊಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಹೌದಾ? ಸೊ ಇದೊಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಸೊ ಈ ಸರ್ಫೇಸ್ ನಲ್ಲಿ ನೀವು ಯಾವುದೇ ಪಾಯಿಂಟ್ ಕನ್ಸಿಡರ್ ಮಾಡಿದ್ರು ಅಲ್ಲಿ ಪೊಟೆನ್ಷಿಯಲ್ ಸೇಮ್ ಇರುತ್ತೆ, ಇಷ್ಟೇ ಇರುತ್ತೆ. ಈಗ ಈ ಸರ್ಫೇಸ್ ವಿಷಯಕ್ಕೆ ಬಂದ್ರೆ ಇಲ್ಲಿರೋದು ಎಷ್ಟು? ವಿ ಪ್ಲಸ್ ಡೆಲ್ಟಾ ವಿ, ಇಲ್ಲಿರೋದು ವಿ ಪ್ಲಸ್ ಡೆಲ್ಟಾ ವಿ, ಇಲ್ಲಿರೋದು ವಿ ಪ್ಲಸ್ ಡೆಲ್ಟಾ ವಿ, ಇಲ್ಲಿರೋದು ವಿ ಪ್ಲಸ್ ಡೆಲ್ಟಾ ವಿ. ಈ ಸರ್ಫೇಸ್ ನಲ್ಲಿ ನೀವು ಯಾವುದೇ ಪಾಯಿಂಟ್ ತಗೊಂಡ್ರೇನು ಅಲ್ಲಿ ಇದು ಹೇಗಿರುತ್ತೆ? ವಿ ಪ್ಲಸ್ ಡೆಲ್ಟಾ ವಿ ಇರುತ್ತೆ. ಸರಿನಾ? ಮತ್ತೊಂದು ವಿಷಯ, ಇಲ್ಲಿ ಈ ಸರ್ಫೇಸ್ ಮತ್ತೆ ಈ ಸರ್ಫೇಸ್ ನಡುವೆ ಇರುವ ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಉಂಟಲ್ಲ, ಇಲ್ಲೊಂದು ಸರ್ಫೇಸ್ ಇದೆ, ಅದ್ರ ಮೇಲೆ ಇನ್ನೊಂದು ಸರ್ಫೇಸ್ ಇದೆ. ಹೌದಾ? ಈ ಸರ್ಫೇಸ್ ಗಳ ನಡುವೆ ಇರುವಂತ ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಏನಿದೆಯೋ ಈ ಡಿಸ್ಟೆನ್ಸ್ ಅನ್ನ ಅವರು ಡೆಲ್ಟಾ ಎಲ್ ಅಂತ ಕರ್ಕೊಂಡಿದ್ದಾರೆ.
ಸರಿನಾ. ಡೆಲ್ಟಾ ಎಲ್ ಅಂತ ಕರ್ಕೊಂಡಿದ್ದಾರೆ. ಡೆಲ್ಟಾ ಎಲ್ ಅಂತ ಅಂದ್ರೇನು, ಒಂದು ಸರ್ಫೇಸ್ ಮತ್ತೆ ಇನ್ನೊಂದು ಸರ್ಫೇಸ್ ನ ನಡುವೆ ಇರುವಂತಹ ಡಿಸ್ಟೆನ್ಸ್ ಅಷ್ಟೇ. ಸೊ ಡಿಸ್ಟೆನ್ಸ್ ಆ ರೀತಿಯಾಗಿದೆ. ಈಗ ಅವ್ರು ಸ್ಟಾರ್ಟಿಂಗ್ ನಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ನಿಮ್ ಬುಕ್ ನಲ್ಲಿ ಅದನ್ನೇ ನಾವು ಕನ್ಸಿಡರ್ ಮಾಡ್ಕೊಂಡು ತಗೊಂಡು ಹೋಗೋಣ, ಸರಿನಾ. ಸೊ ಅವ್ರು ಸ್ಟಾರ್ಟಿಂಗ್ ನಲ್ಲಿ ಏನ್ ಮಾಡ್ತಿದಾರಪ್ಪ ಅಂತಂದ್ರೆ ವರ್ಕ್ ಡನ್ ಬಗ್ಗೆ ಮಾತಾಡ್ಕೊಂಡಿದ್ದಾರೆ. ಇಲ್ಲಿ ಎಷ್ಟು ವರ್ಕ್ ಡನ್ ಇರುತ್ತೆ ಅಂತ. ಈಗ ಒಂದು ಇದನ್ನ ನೀವು ಬಿ ಸರ್ಫೇಸ್ ನಿಂದ ಎ ಸರ್ಫೇಸ್ ತಗೋಗ್ಬೇಕಪ್ಪ. ಇಲ್ಲಿ ಸರ್ಫೇಸ್ ಬಿ ಇದೆ, ಓಕೆನಾ, ಇಲ್ಲಿ ಸರ್ಫೇಸ್ ಎ ಇದೆ. ಸೊ ಸರ್ಫೇಸ್ ಬಿ ನಿಂದ ಸರ್ಫೇಸ್ ಎಗೆ ನೀವು ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ತಗೊಂಡು ಹೋಗ್ತಾ ಇದ್ದೀರಾ. ನಾವು ಅದೇ ಮಾಡ್ತಿದ್ದೇವಲ್ವಾ. ಫಸ್ಟ್ ಸ್ಟಾರ್ಟರ್ ಏನ್ ಮಾಡಿದ್ವಿ, ಇನ್ಫಿನಿಟಿಯಿಂದ ಆ ಪಾಯಿಂಟ್ ತಗೊ ಬಂದಿದ್ವಿ. ಅಲ್ಲಿ ವರ್ಕ್ ಡನ್ ಏನಾಗಿತ್ತು ನೋಡಿದ್ವಿ. ಇವಾಗ ಇಲ್ಲೊಂದು ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್ ಇದೆ, ಇಲ್ಲೊಂದು ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್ ಇದೆ. ಇದ್ರದ್ದು ಒಂದು ಪೊಟೆನ್ಶಿಯಲ್ ಇದೆ, ಇದ್ರ ಒಂದು ಪೊಟೆನ್ಶಿಯಲ್ ಇದೆ. ಸೊ ಇದ್ರದ್ದು ಏನೋ ಒಂದು ಪೊಟೆನ್ಶಿಯಲ್ ಡಿಫರೆನ್ಸ್ ಇರುತ್ತೆ, ಹೌದಾ. ಸೊ ನಾನು ಒಂದು ಸರ್ಫೇಸ್ ನಿಂದ ಇನ್ನೊಂದು ಸರ್ಫೇಸ್ಗೆ ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನ ಮೂವ್ ಮಾಡ್ತೇನೆ. ಸೊ ವರ್ಕ್ ಡನ್ ಎಷ್ಟಾಯ್ತು? ಸೊ ವರ್ಕ್ ಡನ್ ಎಷ್ಟಾಯ್ತು ಅಂತ ನಾವು ಹೇಗೆ ಹೇಳ್ಬಹುದು? ವರ್ಕ್ ಡನ್ ಎಷ್ಟಾಯ್ತು ಅಂದ್ರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಅಥವಾ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಂಟು ಕಾಸ್ ಥೀಟಾ. ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಗೆಲ್ಲ ಡಾಟ್ ಪ್ರಾಡಕ್ಟ್ ತೆಗಿಬೇಕು, ಹೌದಾ. ಸೊ ಫೋರ್ಸ್ ಎಷ್ಟು? ಫೋರ್ಸ್ ಅಂದ್ರೆ ಇಲ್ಲಿ ಫೋರ್ಸ್ ಅಂತ ನಾವೇನ್ ತಗೋಬಹುದು, ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನ ಕನ್ಸಿಡರ್ ಮಾಡಿದೀವಿ ನಾವಿಲ್ಲಿ. ಸೊ ಯೂನಿಟ್ ಪಾಸಿಟಿವ್ ಚಾರ್ಜ್, ಚಾರ್ಜ್ ನ ವ್ಯಾಲ್ಯೂ 1 ಇದ್ದಾಗ ಅಲ್ಲಿ ಏನು ಬರುತ್ತಲ್ವ ಇಕ್ವೇಶನ್ ಅಂದ್ರೆ ಫೋರ್ಸ್ ನ ಇಕ್ವೇಶನ್. ಫಾರ್ ಎಕ್ಸಾಂಪಲ್ ತಗೋತೀನಿ ನಿಮ್ಗೆ, ಫೋರ್ಸ್ ಇಂದು ಕೂಲಂಬ್ಸ್ ಲಾ ಇಕ್ವೇಶನ್ ಹೇಳ್ರಪ್ಪ. 1/4πε0 ಇಂಟು Q1 Q2 ಡಿವೈಡೆಡ್ ಬೈ R², ಹೌದಾ. ಇದು ಯಾವ್ದ್ರದ್ದು? ಫೋರ್ಸ್ ಇಂದ ಇಕ್ವೇಶನ್, ಕೂಲಂಬ್ಸ್ ಲಾ ಫೋರ್ಸ್ ಇಂದ ಇಕ್ವೇಶನ್. ನಾವು ಯಾವ್ದ್ರ ಬಗ್ಗೆ ಮಾತಾಡ್ತೇವೆ ಇವಾಗ? ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನ ಇಲ್ಲಿಂದ ಇಲ್ಲಿಗೆ ತಗೋ ಬರ್ತಿದೀವಿ ಅಂತ. ಸೊ ಇವು ಎರಡು ಚಾರ್ಜ್ ಇದೆಯಲ್ವಾ, ಇದ್ರಲ್ಲಿ ಯಾವ್ದಾದ್ರು ಚಾರ್ಜ್, ಯಾವ್ದಾದ್ರು ಒಂದ್ ಚಾರ್ಜ್ ನ ವ್ಯಾಲ್ಯೂ ಏನು? 1 ಅಂತ ನಾವು ಕನ್ಸಿಡರ್ ಮಾಡಬಹುದು, ಸರಿನಾ. ಇದ್ರ ಯಾವ್ದಾದ್ರು ಒಂದನ್ನ 1 ಅಂತ ಕನ್ಸಿಡರ್ ಮಾಡಬಹುದು. ಅಂದ್ರೆ ಏನಾಗತ್ತೆ ಇಕ್ವೇಶನ್ Q ಡಿವೈಡೆಡ್ ಬೈ R² ಅಂತ ಬರುತ್ತೆ, ಹೌದಾ. ಇದು ಯಾವ್ದ್ರ ಇಕ್ವೇಶನ್ ತರ ಕಾಣಿಸ್ತಿದೆ ನಿಮ್ಗೆ? ಇದು ಇಲೆಕ್ಟ್ರಿಕ್ ಫೀಲ್ಡ್ ನ ಇಕ್ವೇಶನ್ ತರನೇ ಕಾಣಿಸ್ತಾ ಇದೆ. ಫೋರ್ಸ್ ಇಂದು ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಇಂದು ಇಕ್ವೇಶನ್ ನಲ್ಲಿ ಏನ್ ಡಿಫ್ರೆನ್ಸ್ ಅಪ್ಪ? ಫೋರ್ಸ್ ಇಂದು ಹೇಗ್ ಬರುತ್ತೆ? Q1 Q2 ಡಿವೈಡೆಡ್ ಬೈ R² ಅಂತ ಬರುತ್ತೆ, ಹೌದಾ. ಇದು ಫೋರ್ಸ್ ಸಿಗಾಯ್ತು. ಇಲೆಕ್ಟ್ರಿಕ್ ಫೀಲ್ಡ್ ಇನ್ ಇಕ್ವೇಶನ್ ಹೇಗ್ ಬರುತ್ತೆ? ಇಲೆಕ್ಟ್ರಿಕ್ ಫೀಲ್ಡ್ ಇನ್ ಇಕ್ವೇಶನ್ Q ಡಿವೈಡೆಡ್ ಬೈ R² ಅಂತ ಬರುತ್ತೆ. ಅದು ಬರುತ್ತೆ ಯಾವುದು? 1/4πε0 ಎರಡರಲ್ಲೂ ಬರುತ್ತೆ. ಸೊ ಇಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ ಬರೀ Q ಡಿವೈಡೆಡ್ ಬೈ R² ಇರುತ್ತೆ. Q1 Q2 ಎರಡು ಚಾರ್ಜ್ ಡಿವೈಡೆಡ್ ಬೈ R² ಇರೋದು ಯಾವ್ದ್ರಲ್ಲಿ? ಫೋರ್ಸ್ ಅಲ್ಲಿ. ಸೊ ಈ ಎರಡರಲ್ಲಿ ಒಂದು ಚಾರ್ಜಿನ ವ್ಯಾಲ್ಯೂ 1 ಆಯ್ತು. ಸೊ ಅದನ್ನ ಬರೆಯೋ ಅವಶ್ಯಕತೆ ಇಲ್ಲ. ಈಗ ಇಲ್ಲಿ ನಮ್ಗೆ Q ಡಿವೈಡೆಡ್ ಬೈ R² ಕಾಣಿಸ್ತಾ ಇದೆ, ಹೌದಾ. ಸೊ ನಾವು ಫೋರ್ಸ್ ಅನ್ನ ಇಲೆಕ್ಟ್ರಿಕ್ ಫೀಲ್ಡ್ ಅಂತಾನೆ ನಾವಿಲ್ಲಿ ಕನ್ಸಿಡರ್ ಮಾಡಬಹುದು. ಸೊ ಫೋರ್ಸ್ ಜಾಗದಲ್ಲಿ ನಾನು ಏನ್ ಬರ್ಕೋತೇನೆ? ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಬರ್ಕೋತೇನೆ, ಸರಿನಾ. ಫೋರ್ಸ್ ಆಯ್ತು. ಇವಾಗ ಡಿಸ್ಪ್ಲೇಸ್ಮೆಂಟ್ ಬರಿಬೇಕಲ್ವಾ. ಡಿಸ್ಪ್ಲೇಸ್ಮೆಂಟ್, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ? ಡೆಲ್ಟಾ ಎಲ್ ಇದೆ. ಸೊ ಡಿಸ್ಪ್ಲೇಸ್ಮೆಂಟ್ ಅನ್ನು ನಾನು ಡೆಲ್ಟಾ ಎಲ್ ಅಂತ ಬರ್ಕೋತೇನೆ. ಅದಾದ್ಮೇಲೆ ಏನ್ ಬರಿಬೇಕು? ಕಾಸ್ ಥೀಟಾ. ಫೋರ್ಸ್ ಡಿಸ್ಪ್ಲೇಸ್ಮೆಂಟ್ ಕಾಸ್ ಥೀಟಾ. ಯಾಕಂದ್ರೆ ಏನಿರುತ್ತೆ? ವರ್ಕ್ ಡನ್ ಇಸ್ ಈಕ್ವಲ್ ಟು ಏನು? ವರ್ಕ್ ಡನ್ ಇಸ್ ಈಕ್ವಲ್ ಟು ಫೋರ್ಸ್ ಯಾವ್ದ್ರ ಡಾಟ್ ಪ್ರಾಡಕ್ಟ್? ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಇನ ಡಾಟ್ ಪ್ರಾಡಕ್ಟ್, ಹೌದಾ. ಸೊ ಡಾಟ್ ಪ್ರಾಡಕ್ಟ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ಸೈನ್ ಥೀಟಾ ಬರುತ್ತೋ ಕಾಸ್ ಥೀಟಾ ಬರುತ್ತೋ? ಕಾಸ್ ಥೀಟಾ ಬರುತ್ತೆ. ಸೊ ಫೋರ್ಸ್ ಆಯ್ತು, ಡಿಸ್ಪ್ಲೇಸ್ಮೆಂಟ್ ಆಯ್ತು, ಕಾಸ್ ಥೀಟಾ ಬರ್ಕೊಂಡಿದ್ದೇನೆ. ಥೀಟಾ ಎಷ್ಟಿದೆಯಪ್ಪ? ಥೀಟಾ ಎಷ್ಟಿದೆ? ಯಾವ್ದ್ರ ನಡುವಿನ ಆಂಗಲ್ ನೋಡ್ಕೋಬೇಕಿಲ್ಲ ನಾವು? ಡಿಸ್ಪ್ಲೇಸ್ಮೆಂಟ್ ಮತ್ತೆ ಫೋರ್ಸ್ ಇನ್ ನಡುವಿನ ಆಂಗಲ್ ನೋಡ್ಕೋಬೇಕು. ಫೋರ್ಸ್ ಯಾವ್ದಿದೆ? ಇಲೆಕ್ಟ್ರಿಕ್ ಫೀಲ್ಡ್ ಇದೆ. ಇಲೆಕ್ಟ್ರಿಕ್ ಫೀಲ್ಡ್ ಇರೋದು ಹಿಂಗೆ. ನಾನು ಡಿಸ್ಪ್ಲೇಸ್ಮೆಂಟ್ ಎಲ್ಲಿಂದ ಮಾಡಿದ್ದೇನೆ? ಬಿ ನಿಂದ ಎಗ್ ತಗೋ ಬಂದಿದ್ದೇನೆ. ಸೊ ಡಿಸ್ಪ್ಲೇಸ್ಮೆಂಟ್ ಇನ್ ಡೈರೆಕ್ಷನ್ ಯಾವ್ದಾಯ್ತು? ಇದಾಯ್ತು. ಸೊ ಇವುಗಳ ನಡುವೆ ಆಂಗಲ್ ಎಷ್ಟಿದೆಯಪ್ಪ? 180 ಡಿಗ್ರಿ ಇದೆ. ಸೊ ಕಾಸ್ 180 ಅಂತ ಆಯ್ತು. ಸೊ ಕಾಸ್ 180 ವ್ಯಾಲ್ಯೂ ಏನ್ ಬರುತ್ತೆ? ಕಾಸ್ 180 ವ್ಯಾಲ್ಯೂ -1 ಬರುತ್ತೆ, ಹೌದಾ. ಸೊ ಈ ವ್ಯಾಲ್ಯೂ ಏನಾಗ್ಬೇಕಾಯ್ತು? ಇಲ್ಲಿ -1 ಆಗ್ಬೇಕಾಯ್ತು. ಅಂದ್ರೆ ನಮ್ದು ವರ್ಕ್ ಡನ್ ಏನ್ ಸಿಗತ್ತೆ? -EdL ಅಂತ ಸಿಗತ್ತೆ. ನಾವಿವಾಗ ವರ್ಕ್ ಡನ್ ಏನ್ ಮಾಡಿದೀವಿ ಅನ್ನೋ ನಮ್ಗೆ ಗೊತ್ತು. ಇಷ್ಟು ಮಾಡಿದೀವಿ, ಇಷ್ಟು ವರ್ಕ್ ಡನ್ ಮಾಡಿದೀವಿ, ಕರೆಕ್ಟ್. ಇವಾಗ ಇಲ್ಲಿಂದ ಇಲ್ಲಿ ತಗೊಂಡ್ಬರೋದಕ್ಕೆ ನಾನು ಏನು ವರ್ಕ್ ಡನ್ ಮಾಡಿದೀನೋ ಅದೇ ಏನಾಗಿ ಸ್ಟೋರ್ ಆಗುತ್ತೆ? ಪೊಟೆನ್ಶಿಯಲ್ ಆಗಿ. ಅದನ್ನೇ ನಾವು ಪೊಟೆನ್ಶಿಯಲ್ ಅಂತ ಹೇಳ್ಬೋದು. ಸೊ ಏನು ಪೊಟೆನ್ಶಿಯಲ್ ಜಾಗದಲ್ಲಿ ನಾವು ಏನ್ ಬರೀಬೇಕು? ಈ ವರ್ಕ್ ಡನ್ ಜಾಗದಲ್ಲಿ ನಾವು ಏನ್ ಬರೀಬೇಕು? ಇಲ್ಲಿ ಸ್ವಲ್ಪ ಪೊಟೆನ್ಶಿಯಲ್ ಇತ್ತು, ಇಲ್ಲಿ ಸ್ವಲ್ಪ ಪೊಟೆನ್ಶಿಯಲ್ ಇತ್ತು, ಹೌದಾ. ಸೊ ಆ ಪೊಟೆನ್ಶಿಯಲ್ ನಲ್ಲಿ ಏನು ಚೇಂಜ್ ಆದಂಗಾಯ್ತು? ನಾನು ಅಲ್ಲಿಂದ ಇಲ್ಲಿ ತಗೊಂಡ್ಬಂದಿದ್ದೀನಿ ಅಂದ್ರೆ ಏನ್ ಚೇಂಜ್ ಆದಂಗಾಯ್ತು? ಈ ಪೊಟೆನ್ಶಿಯಲ್ ಮತ್ತೆ ಈ ಪೊಟೆನ್ಶಿಯಲ್ ನಡುವೆ ಏನು ಚೇಂಜ್ ಇದೆ? ಏನು ಡಿಫ್ರೆನ್ಸ್ ಇದೆ? ಇಲ್ಲೂ ವಿ ಇದೆ, ಇಲ್ಲೂ ವಿ ಇದೆ. ಬಟ್ ಇಲ್ಲಿ ಎಕ್ಸ್ಟ್ರಾ ಏನಿದೆ? ಇಲ್ಲಿ ಡೆಲ್ಟಾ ವಿ ಎಕ್ಸ್ಟ್ರಾ ಇದೆ. ಸೊ ಇವೆರಡರ ನಡುವೆ ಇರುವಂತಹ ಡಿಫ್ರೆನ್ಸ್ ಏನು? ಆ ಪೊಟೆನ್ಶಿಯಲ್ ನಲ್ಲಿರುವ ಡಿಫ್ರೆನ್ಸ್ ಏನು? ಪೊಟೆನ್ಶಿಯಲ್ ನಲ್ಲಿರುವಂತಹ ಡಿಫ್ರೆನ್ಸ್ ಡೆಲ್ಟಾ ವಿ. ಸೊ ನಾನು ಈ ವರ್ಕ್ ಡನ್ ಅನ್ನ ಡೆಲ್ಟಾ ವಿ ಅಂತ ಬರಿಬಹುದಾ? ಹೌದು.
ವರ್ಕ್ ಡನ್ ಅನ್ನ ಡೆಲ್ಟಾ ವಿ ಅಂತ ಬರಿಬಹುದು. ಯಾಕಂದ್ರೆ ಇಲ್ಲಿಂದ ಇಲ್ಲಿ ತರಬೇಕಾದ್ರೆ ಪೊಟೆನ್ಶಿಯಲ್ ನಲ್ಲಿ ಆಗಿರೋ ಚೇಂಜ್ ಏನು ಡೆಲ್ಟಾ ವಿ. ಹೌದಾ, ಇಲ್ಲಿಂದ ಇಲ್ಲಿ ತರಬೇಕು ಅಂದ್ರೆ ಪೊಟೆನ್ಶಿಯಲ್ ನಲ್ಲಿ ಆಗಿರೋ ಚೇಂಜ್ ಏನು ಡೆಲ್ಟಾ ವಿ. ಸೊ ಇದಾಯ್ತು. ಈಗ ನಮ್ದು ಆಲ್ಮೋಸ್ಟ್ ನಮ್ ಡಿರೈವೇಶನ್ ಮುಗಿತು. ಏನೂ ಇಲ್ಲ ಡಿರೈವೇಶನ್ ಅಲ್ಲಿ, ಎರಡೇ ಸ್ಟೆಪ್ ಮುಗಿದೋಯ್ತು. ಸೊ ಇವಾಗ ಇದನ್ನೇ ನಾನು ಹೇಗ್ ಬರಿಬಹುದು, ಈ ಡಿ ಎಲ್ ಅನ್ನ ಈ ಕಡೆ ತಗೊಂಡು ಹೋಗ್ತೀನಿ ಅಂತಂದ್ರೆ ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಎಲ್ ಆಯ್ತು. ಸೊ ಅದನ್ನೇ ನಾನು ಬರ್ದಿದ್ದೀನಿ, ಮತ್ತೇನು ಅಲ್ಲ. ಈಗ ಬೇಕಾದ್ರೆ ನಿಮ್ ಬುಕ್ ನಲ್ಲಿ ಹೇಗ್ ಬರ್ದಿದಾರಪ್ಪ ಅಂತಂದ್ರೆ ಈ ಮೈನಸ್ ಅನ್ನ ಈ ಕಡೆ ಕೊಟ್ಕೊಂಡಿದ್ದಾರೆ. ಸೊ ಈ ಮೈನಸ್ ಅನ್ನ ಆ ಕಡೆ ಬರ್ಕೊಂಡಿದ್ದಾರೆ ಅಷ್ಟೇ. ಸೊ ನಾನು ಹೇಗ್ ಬರಿಬಹುದು ಇದನ್ನೇ ನಾನು ಇ ಇಸ್ ಈಕ್ವಲ್ ಟು ಮೈನಸ್ ಡೆಲ್ಟಾ ವಿ. ನನಗೆ ಎಂತಾಗಿದೆ ಮಾರ್ರೆ, ಡೆಲ್ಟಾ ಬರೆಯೋ ಜಾಗದಲ್ಲಿ ರೋ ಯಾಕೆ ಬರೀತಿದ್ದೆ ನಾನು, ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಎಲ್. ಓಕೆನಾ. ಸೊ ಇದೇ ಆಯ್ತು ಇಕ್ವೇಶನ್ ನಮ್ದು, ಇದೇ ಬೇಕಾಗಿರೋದು. ಇಷ್ಟನ್ನು ಮಾಡಿದ್ರೆ 3 ಮಾರ್ಕ್ಸ್. ಫಸ್ಟ್ ಏನ್ ಮಾಡ್ಕೊಂಡೆ ನಾವು, ಫಸ್ಟ್ ಏನೂ ಇಲ್ಲ. ಫಸ್ಟ್ ನಾವು ಇಲ್ಲಿಂದ ಇಲ್ಲಿಗೆ ತರೋದಕ್ಕೆ ಏನು ವರ್ಕ್ ಡನ್ ಆಗುತ್ತೆ ನೋಡಿದ್ವಿ. ಏನು ವರ್ಕ್ ಡನ್ ಆಯ್ತು, ಫೋರ್ಸ್ ಜಾಗದಲ್ಲಿ ನಾವು ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನ ಇಲ್ಲಿಂದ ಇಲ್ಲಿ ಮೂವ್ ಆಗ್ತಾ ಇರೋದ್ರಿಂದ ಆ ಫೋರ್ಸ್ ಅನ್ನೇ ನಾವು ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಬರ್ಕೊಬಹುದು. ಹೌದಾ. ಸೊ ಇಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು, ಫೋರ್ಸ್ ಪರ್ ಯೂನಿಟ್ ಚಾರ್ಜ್. ಯೂನಿಟ್ ಚಾರ್ಜ್ ಇದ್ದಾಗ ನಾವು ಏನ್ ಫೋರ್ಸ್ ಆಗ್ತೇವೋ ಅದನ್ನೇ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಬರ್ಕೋಬಹುದು. ಸೊ ಫೋರ್ಸ್ ಜಾಗದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಬರ್ಕೊಂಡ್ವಿ. ಫೋರ್ಸ್ ಡಾಟ್ ಡಿಸ್ಪ್ಲೇಸ್ಮೆಂಟ್ ಬರಿಬೇಕಲ್ವಾ. ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ ಇದ್ರ ನಡುವೆ, ಡೆಲ್ಟಾ ಎಲ್ ಇದೆ, ಅದನ್ನು ಬರ್ಕೊಂಡ್ವಿ. ಸೊ ಫೋರ್ಸ್ ಡಾಟ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಂಟು ಕಾಸ್ ಥೀಟಾ. ಸೊ ಇಲ್ಲಿಂದ ಇಲ್ಲಿ ತರಬೇಕು ಅಂತಂದ್ರೆ ಥೀಟಾ ಎಷ್ಟಿದೆ, ಥೀಟಾ 180 ಡಿಗ್ರಿ ಇದೆ. ಸೊ ಥೀಟಾ 180 ಡಿಗ್ರಿ ಇರೋದ್ರಿಂದ ಕಾಸ್ 180 ವ್ಯಾಲ್ಯೂ ಏನಾಗುತ್ತೆ, -1 ಬರುತ್ತೆ. ಹೀಗಾಗಿ ಈ ಜಾಗದಲ್ಲಿ ಮೈನಸ್ ಅನ್ನೋದು ಬರುತ್ತೆ. ಸರಿನಾ. ಅದಾದ್ಮೇಲೆ ರೀಅರೇಂಜ್ ಮಾಡ್ಕೊಂಡ್ವಿ. ರೀಅರೇಂಜ್ ಮಾಡ್ಕೊಂಡಾಗ ನಮ್ಗೆ ಇದು ಸಿಕ್ತು. ವೆರಿ 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 ಸಿಂಪಲ್ ಡಿರೈವೇಶನ್. ಐ ಹೋಪ್ ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ದೇನೆ. ಇದ್ರ ಮೇಲೆ ಪ್ರಶ್ನೆ ಬಂದ್ರೆ ಯಾವ ರೀತಿಯಾಗಿ ಬರ್ಬೋದು, ತುಂಬಾ ಸಿಂಪಲ್ ಆಗಿರುವಂತ ಪ್ರಶ್ನೆ ಬರುತ್ತೆ, ಡೈರೆಕ್ಟ್ ಪ್ರಶ್ನೆನೇ ಬರುತ್ತೆ. ಹೀಗಾಗಿ ಮತ್ತೆ ಎಕ್ಸ್ಟ್ರಾ ಪ್ರಶ್ನೆ ಇಟ್ಕೊಂಡು ಸಾಲ್ವ್ ಮಾಡೋದಕ್ಕೆ ನಾನು ಹೋಗಲ್ಲ. ಅದ್ರ ಜೊತೆಗೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಚಂದ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಸರಿನಾ. ಆ 2 ಸೆಂಟೆನ್ಸ್ ಇದರಲ್ಲಿ ಕನ್ಕ್ಲೂಷನ್ ಅಂತ ಬರೆದಿದ್ದಾರೆ. ಅದನ್ನ ಒಂದ್ಸಲ ನಿಮಗೆ ತೋರಿಸ್ಬಿಡ್ತೀನಿ ನಾನು. ಆ ಸೆಂಟೆನ್ಸ್ ಅನ್ನ ನಿಮಗೆ ಒಂದ್ಸಲ ತೋರಿಸ್ಬಿಡ್ತೀನಿ, ಕರೆಕ್ಟ್ ಆಗಿ ನೋಡಿ. ಸರಿನಾ. ಎಲ್ಲೋಯ್ತದು, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ 2 ಸೆಂಟೆನ್ಸ್. ಈ ಸೆಂಟೆನ್ಸ್ ಅನ್ನ ಕರೆಕ್ಟ್ ಆಗಿ ನೋಡಿ. ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ಡೈರೆಕ್ಷನ್, ಇದೇನ್ ಹೇಳುತ್ತೆ ನಮ್ಮ ಇಕ್ವೇಶನ್ ಬಂದಿರೋದು ಅಂತಂದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ ದ ಡೈರೆಕ್ಷನ್ ಇನ್ ವಿಚ್ ದ ಪೊಟೆನ್ಶಿಯಲ್ ಡಿಕ್ರೀಸಸ್ ಸ್ಟೀಪೆಸ್ಟ್ ಅಂತ ಹೇಳಿದ್ದಾರೆ. ಅಂದ್ರೆ ಅದರ ಅರ್ಥ ಏನು, ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ನಾವು ಇಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ನಲ್ಲಿ ಹೋದ ಹಾಗೆ ಇದೇನ್ ಹೇಳುತ್ತೆ, ಇ ಇಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಎಲ್ ಅಂತ ಹೇಳುತ್ತೆ. ಹೌದಾ. ಅಂದ್ರೆ ನಾವು ಇಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಅಲ್ಲಿ ಹೋದ್ರೆ ಇದೇನಾಗುತ್ತೆ, ಇದು ನೆಗೆಟಿವ್ ಇದೆ. ಸೊ ಇದು ಡಿಕ್ರೀಸ್ ಆಗುತ್ತೆ. ಈಗ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಅಲ್ಲಿ ನಾನು ಮೂವ್ ಆಗ್ತಾ ಇದ್ದಂಗೆ ನನ್ನ ಪೊಟೆನ್ಶಿಯಲ್ ಏನಾಗುತ್ತೆ, ಪೊಟೆನ್ಶಿಯಲ್ ಕಮ್ಮಿ ಆಗುತ್ತೆ. ಸೊ ಅದನ್ನೇ ಅದು ಹೇಳಿರೋದು. ಸರಿನಾ. ಸೊ ಸೆಂಟೆನ್ಸ್ ನಂಬರ್ 2 ಏನಿದೆ, ಸೆಂಟೆನ್ಸ್ ನಂಬರ್ 2 ಏನ್ ಹೇಳತ್ತಪ್ಪ ಅಂತಂದ್ರೆ, ಕಾಣಿಸ್ತಾ ಇದೆಯಾ, ಓಕೆ ಗೈಸ್, ಇಟ್ಸ್ ಮ್ಯಾಗ್ನಿಟ್ಯೂಡ್ ಇಸ್ ಗಿವನ್ ಬೈ the change in magnitude of potential per unit displacement to normal to the equipotential surface. ಏನ್ ಹೇಳುತ್ತೆ ಅದು, ಇಟ್ಸ್ ಮ್ಯಾಗ್ನಿಟ್ಯೂಡ್. ಯಾವುದ್ರ ಮ್ಯಾಗ್ನಿಟ್ಯೂಡ್, ಪೊಟೆನ್ಶಿಯಲ್ ನ ಮ್ಯಾಗ್ನಿಟ್ಯೂಡ್. ಸೊ ಪೊಟೆನ್ಶಿಯಲ್ ನ ಮ್ಯಾಗ್ನಿಟ್ಯೂಡ್ ಅಥವಾ ಈ ಇಲೆಕ್ಟ್ರಿಕ್ ಫೀಲ್ಡ್ ನ ಮ್ಯಾಗ್ನಿಟ್ಯೂಡ್ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಇಲೆಕ್ಟ್ರಿಕ್ ಫೀಲ್ಡ್ ನ ಮ್ಯಾಗ್ನಿಟ್ಯೂಡ್ ಅನ್ನೋದು ಪೊಟೆನ್ಶಿಯಲ್ ಪರ್ ಯೂನಿಟ್ ಡಿಸ್ಪ್ಲೇಸ್ಮೆಂಟ್. ಹೌದಾ. ಇದು ಡಿಸ್ಪ್ಲೇಸ್ಮೆಂಟ್, ಇದು ಪೊಟೆನ್ಶಿಯಲ್. ಸೊ ಪೊಟೆನ್ಶಿಯಲ್ ಪರ್ ಯೂನಿಟ್ ಡಿಸ್ಪ್ಲೇಸ್ಮೆಂಟ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆನಾ. ಐ ಹೋಪ್ ಈ 2 ಸೆಂಟೆನ್ಸ್ ಇದ್ರ ಮೇಲೆ ಬೇಕಾದ್ರೆ ಪ್ರಶ್ನೆಗಳು ಬರ್ಬೋದು. ಸೊ ಈ ಸೆಂಟೆನ್ಸ್ ಅನ್ನ ಸ್ವಲ್ಪ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದನ್ನ ನೋಡಿ. ಇಲ್ಲಿ ಅದೇ ತಾನೇ ಇರೋದು, ಏನಿದೆ ಇಲ್ಲಿ, ಏನಿದೆ ಇದು ಪೊಟೆನ್ಶಿಯಲ್ ಪರ್ ಯೂನಿಟ್ ಲೆಂತ್. ಹೀಗಂದ್ರೆ ಏನು, ಹೀಗಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್. 2ನೇ ಸೆಂಟೆನ್ಸ್ ಹೇಳ್ತಾ ಇರೋದು ಇದನ್ನ. ಮೊದಲನೇ ಸೆಂಟೆನ್ಸ್ ಏನ್ ಹೇಳುತ್ತೆ, ಮೊದಲನೇ ಸೆಂಟೆನ್ಸ್ ನಾವು ಇಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಅಲ್ಲಿ ಹೋದ್ರೆ ಪೊಟೆನ್ಶಿಯಲ್ ಕಮ್ಮಿ ಆಗುತ್ತೆ ಅಂತ ಹೇಳುತ್ತೆ. ಸೊ ಈ 2 ಕನ್ಕ್ಲೂಷನ್ ಏನಿದೆಯೋ ಇದರಿಂದ ಬರೋದು, ಸೊ ಅದನ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಐ ಹೋಪ್ ಇದರಿಂದ ಬರೋ ಕ್ವಶನ್ಸ್ ಕೂಡ ಡೈರೆಕ್ಟ್ ಆಗೇನೆ ಬರುತ್ತೆ. ಸೊ ಅಲ್ಲೇನು ಸಮಸ್ಯೆ ಆಗ್ಲಿಕ್ಕಿಲ್ಲ. ಹೇಳಿರೋದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.